ಅವನೇ ಬಂದು ನಮಗೆ ಸತ್ಯ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಎಚ್ಚರಿಸಿದ್ದಾರೆ, ನಮಗೆ ಭರವಸೆ ಕೊಟ್ಟಿದ್ದಾರೆ. ಏನು ಭರವಸೆ? ಮಗು, ಇದು ನಾಟಕ. ನೀನು ನನ್ನ ಸಂತಾನನಾಗಿದೆಯಾ? ಶಾಂತಿ ಸಾಗರನ ಸಂತಾನ, ಶಾಂತಿ ಧಾಮ ನಿವಾಸಿ, ಶಾಂತಿಯೇ ನಿನ್ನ ಸ್ವಧರ್ಮ. ಮಗು, ಅಶಾಂತಿ ನಿನ್ನ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಅಶಾಂತಿ ನಿನಗೆ ಸಂಬಂಧ ಇಲ್ಲದೇ ಇರೋ ವಿಚಾರ, ನಿನ್ನ ಡಿಕ್ಸ್ನರಿಯಲ್ಲೇ ಇಲ್ಲ. ನಿನಗೆ ಯಾವುದು ಕೂಡ ಅಶಾಂತಿ ಉಂಟು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ನಿವಾರಣ ಸ್ವರೂಪನಾಗಿದೆಯಾ, ನಿರ್ವಿಘ್ನ ಸ್ವರೂಪನಾಗಿದೆಯಾ, ನಿಜಾನಂದ ಸ್ವರೂಪನಾಗಿದೆಯಾ, ನಿರ್ಭಯ ಸ್ವರೂಪನಾಗಿದೆಯಾ, ನಿಶ್ಚಿಂತ ಸ್ವರೂಪನಾಗಿದೆಯಾ? ನಿನ್ನ ತಪ್ಪು ತಿಳುವಳಿಕೆಯಿಂದ ಹೊರಗಡೆ ಬಾ ಮಗು. ಪಾಪದ ಪ್ರಾಯಶ್ಚಿತ್ತದ ಕೂಪದಲ್ಲಿ ಮುಳುಗಿ ನಿನ್ನ ಜೀವನವನ್ನು ವ್ಯರ್ಥವಾಗಿ ಕಳೆಯಬೇಡ. ನಿನ್ನನ್ನು ನೀನು ದೋಷಿ ಅಂದುಕೊಳ್ಳುವುದಷ್ಟೇ ಅಲ್ಲದೆ ಎಲ್ಲರನ್ನ ದೋಷಿಗಳನ್ನಾಗಿ ಮಾಡಿ ಎಲ್ಲರ ಮೇಲೆ ದ್ವೇಷ ಸಾಧಿಸುವ ಹಠವನ್ನು ಬಿಟ್ಟು ಬಿಡು. ಇನ್ನೊಬ್ಬರ ಮೇಲೆ ಮಾಡುವ ಆರೋಪದ ಸುರಿಮಳೆಯನ್ನು ನಿಲ್ಲಿಸು. ನಿನ್ನ ಬಗ್ಗೆ ಇರುವಂಥ ನಿನ್ನ ಬಲಹೀನತೆಗಳನ್ನು ಕೂಡ ಕಡಿಮೆ ಮಾಡಿಕೋ. ನಿನ್ನ ಸ್ಮೃತಿಯನ್ನು ಬದಲಿ ಮಾಡಿಕೋ, ನಿನ್ನ ಆಲೋಚನೆಯನ್ನು ಬದಲಿ ಮಾಡಿಕೋ, ನಿನ್ನ ಸಂಕಲ್ಪ ಲಹರಿಯನ್ನು ಚೇಂಜ್ ಮಾಡಿಕೋ. ನೀನು ಬಲಶಾಲಿಯಾಗಿದೆಯಾ? ನೀನು ಅವಿನಾಶಿಯಾಗಿದೆಯಾ? ಅವಿಚ್ಛಿನ್ನನಾಗಿದೆಯಾ? ಅದ್ಭುತ ಆಗಿದೆಯಾ? ಅನಂತ ಆಗಿದೆಯಾ? ಅಖಂಡ ಆಗಿದೆಯಾ? ಸಚ್ಚಿದಾನಂದ ಸ್ವರೂಪನಾಗಿದೆಯಾ? ನನ್ನ ಬಗ್ಗೆ ಈ ಸತ್ಯ ಯಥಾರ್ಥ ತಿಳುವಳಿಕೆ ಇಲ್ಲದೆ ಇರೋದ್ರಿಂದಲೇ ಅಜ್ಞಾನಕ್ಕೆ ವಶೀಭೂತನಾಗಿ ನನ್ನ ದುಃಖ ದಾರಿದ್ರ್ಯಕ್ಕೆ ಇವರು ಕಾರಣ ಅವರು ಕಾರಣ ಅಂತ ಕಾರಣಗಳನ್ನು ಹೇಳಿಕೊಂಡು ನನ್ನ ಜೀವನವನ್ನು ತೆಳುಕೊಂಡು ಮುಗಿಸೇ ಬಿಡ್ತಾ ಇದ್ವಿ. ಈಗ ನನಗೊಂದು ಭರವಸೆ ಬಂದಿದೆ, ನನಗೆ ಸತ್ಯ ಗೊತ್ತಾಗಿದೆ. ನಾನು ಚೈತನ್ಯ ಜ್ಯೋತಿ ಆತ್ಮನಾಗಿದ್ದೇನೆ. ನನ್ನ ತಂದೆ ಪರಂಜ್ಯೋತಿ ಪರಮಾತ್ಮನಾಗಿದ್ದಾರೆ. ನಮ್ಮೆಲ್ಲರ ಮನೆ ಪರಮಧಾಮವಾಗಿದೆ. ನಾವೆಲ್ಲರೂ ಪಾತ್ರಕ್ಕೋಸ್ಕರ ಬಂದವರು. ಇಲ್ಲಿ ನಾವು ಏನೇ ಮಾಡಿದ್ರೂ ಕೂಡ ಅದು ಪಾತ್ರಕ್ಕಾಗಿಯೇ ಹೊರತಾಗಿ ದೇಶಪೂರಿತ ಅಲ್ಲ. ನನ್ನ ಸಹಿತವಾಗಿ ಜಗತ್ತಿನಲ್ಲಿ ಯಾವುದೊಂದು ಕ್ರಿಮಿಕೀಟ ಸಹಿತವಾದ ಯಾವ ಆತ್ಮವೂ ಕೂಡ ಇಲ್ಲಿ ಸ್ವಯಂಕೃತ ಅಪರಾಧಿ ಅಲ್ಲ. ಇದೆಲ್ಲವೂ ಸ್ಕ್ರಿಪ್ಟೆಡ್ ಅನ್ನುವ ಸತ್ಯ ಗೊತ್ತಾದ ಮೇಲೆ ಯಾರನ್ನು ಮಾಡಲಿ ದೋಷಿಯನ್ನಾಗಿ? ಯಾರಿಗೆ ನಾನು ಕಾರಣವನ್ನು ಹೊರಿಸಲಿ? ಯಾರ ನೆಪವನ್ನು ನಾನು ಹೇಳಲಿ? ಈಗ ಕಣ್ಣು ತೆರೆದಾಗಿದೆ, ಬೆಳಕು ಬಂದಾಗಿದೆ. ಸ್ವಚ್ಛವಾದ ಕನ್ನಡಿ ಎದುರಲ್ಲಿದ್ದಾಗ ನನ್ನಲ್ಲಿರುವ ಅಜ್ಞಾನದ ಛಾಯೆ ಕತ್ತಲು ಹೊರಡು ಹೋಗಿದೆ. ನನಗೆ ಕವಿದಿದ್ದ ಕಾರ್ಮೋಡ ಬಿಟ್ಟು ಹೋಗಿದೆ. ನನಗೆ ಹಿಡಿದಿದ್ದ ಗ್ರಹಣ ಬಿಟ್ಟು ಹೋಗಿದೆ. ಮೋಡ ಸರಿದ ಸೂರ್ಯನಂತೆ ಆ ಜ್ಞಾನ ಸೂರ್ಯನ ಬೆಳಕಿನಲ್ಲಿ ನಾನು ಪ್ರಜ್ವಲಿಸುತ್ತಿದ್ದೇನೆ. ನನ್ನ ಅಂತರಾತ್ಮವು ಕೂಡ ತೊಳಗಿ ಬೆಳಗುತ್ತಿದೆ. ಮುಖಮಂಡಲದಲ್ಲಿ ಈಗ ಚೈತನ್ಯ ಚಿಮ್ಮುತ್ತಿದೆ, ಪ್ರಸನ್ನತೆ ಹರಿಯುತ್ತಿದೆ, ಗೊಂದಲಗಳಿಗೆ ತೆರೆ ಬಿದ್ದಿದೆ. ನನಗೀಗ ಯಾವ ಪ್ರಶ್ನೆಗಳೂ ಉಳಿದಿಲ್ಲ. ಯಾರ ಮೇಲೆ ಕಾರಣವೂ ಹೇಳುವ ಅವಶ್ಯಕತೆ ಇಲ್ಲ.